ತಂದಿರೋ ಏನಕ್ಕೆ ಇದು ಸಾಲ ಮಾಡ್ಬೇಕಂತಲ್ವಾ ಅಣ್ಣ? ನಾಗೇಶ್ ಅಣ್ಣ, ನಾಗೇಶ್ ದಯಮಾಡಿ ಒಂದ್ ನಿಮಿಷ ಇರಿ. ನಾಗೇಶ್ ಅಣ್ಣ, ನೀವು ಸ್ವಲ್ಪ ಸಮಾಧಾನ. ಇವಾಗ ಮನೆಯಿಂದ ಇದು ಈಗ ರಾಮನಗರ ಜಿಲ್ಲೆ ಇದೆ. ಇದು ಈಗ ಇಲ್ಲಿ ಏನು ಗ್ರೀನ್ ಕಲರ್ ಪ್ಯಾಚಸ್ ಇಲ್ಲಿ ಕಾಣ್ತಾ ಇರೋ ಇದು ಫಾರೆಸ್ಟ್ ಇದೆ. ಇಲ್ಲಿ ಈಗ ಇಲ್ಲಿ ಒಳಗಡೆಗೆ ಇಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ಸೊ ಈಗ ನಾವು ಡ್ರೈವ್ ಬ್ಯಾಕ್ ಮಾಡಿದ್ರೆ ಮತ್ತೆ ನೈಟ್ ಟೈಮ್ ಇಲ್ಲಿ ಈ ಏನು ಫಾರೆಸ್ಟ್ ಇದೆ ಇಲ್ಲಿ ಹೋಗಿ ಇರ್ತದೆ, ಮತ್ತೆ ಅಗೇನ್ ದ ನೆಕ್ಸ್ಟ್ ಡೇ ಸೇಮ್ ಇಶ್ಯೂ ಬರ್ತದೆ. ಸೊ ಇದಕ್ಕೆ ಈಗ ಎಂಟ್ರಿ ಇಲ್ಲಿ ನೋಡಬಹುದು, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವುದು ಫುಲ್ ಎಲ್ಲ ಫಾರೆಸ್ಟ್ ಇದೆ. ಇಲ್ಲಿ ಕಾವೇರಿ ವನ್ಯಧಾಮ ಇದೆ, ಈ ಕಡೆ ಬಂದರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ. ಸೊ ಈ ಪ್ಯಾಚ್ ಗಳನ್ನು ಇಲ್ಲಿ ಒಳಗಡೆ ರಾಮನಗರ ಜಿಲ್ಲೆಗೆ ಈ ಬೌಂಡ್ರಿಯಿಂದ ಒಳಗಡೆ ಬರುವುದನ್ನು ತಡೆ ಹಿಡಿದರೆ ಮಾತ್ರ ಇದು ನಿಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿರುವ ಆನೆಯನ್ನು ನಾವು ಓಕೆ ಬೇರೆ ಎಲ್ಲ ಯಾಕೆಂದ್ರೆ ಈಗ ನಾವು ಅದೇ ಮಂತ್ರಿ ರೈಲ್ವೆ ಬ್ಯಾಂಕೇದು ರೇಟ್ ಸ್ವಲ್ಪ ಕಡಿಮೆ ಮಾಡಿಸ್ಕೊಟ್ರೆ ನನಗೆ ಡಬಲ್ ಆಗುತ್ತೆ. 1 ಕಿಲೋಮೀಟರ್ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಕಾಸ್ಟ್ ಹೋಗ್ತಾ ಇರೋದು ರೈಲ್ವೆ ಪರ್ಚೇಸಿಂಗ್ ಇದೆ. 70% ಆಫ್ ಏನು ನಾವು ಕಾಮಗಾರಿ ಮಾಡ್ತೀವಿ ಅದೇ ಹೋಗುತ್ತೆ ಸರ್, ಉಳಿದ ಕಾಮಗಾರಿಗೆ. ಅದಕ್ಕೆ ಅದನ್ನು ಕನ್ಸೆಷನ್ ಮಾಡಿದ್ರೆ ನಮಗೇನಾಗುತ್ತೆ 1 ಕಿಲೋಮೀಟರ್ ಆಗೋದು 2 ಕಿಲೋಮೀಟರ್ ಆಗುತ್ತೆ, ಮತ್ತು ದೊರೆಯುತ್ತೆ ಆಗುತ್ತೆ ಸರ್. ಒಂದು ಸರ್. ಎರಡನೇ ಸರ್, ಈ ಕಾಂಬೋ ಫಂಡ್ ಅಂತ ಬರ್ತದೆ ಸರ್, ಎಲ್ಲ ಕಡೆಯಲ್ಲೂ ಕಲೆಕ್ಟ್ ಮಾಡಿ ಯಾವುದನ್ನ FCಗಳಲ್ಲಿ ಬಂದಿರೋದು ಅಮೌಂಟ್ನ ಅಲ್ಲಿ ಡೆಪಾಸಿಟ್ ಮಾಡ್ತಾರೆ ಸರ್. ಅದನ್ನೇನಾಗಿದೆ ಸರ್, ಓನ್ಲಿ ಅರಣ್ಯೀಕರಣಕ್ಕೋಸ್ಕರ ಅಮೌಂಟ್ ಕೊಡ್ತಾರೆ ಸರ್, ಬರಲ್ಲ ಅಂತಾರೆ ಸರ್. ಅದರಿಂದ ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ ನಮ್ಮ ಫಂಡ್ ಸ್ವಲ್ಪ ಹೋಗುತ್ತೆ ಸರ್. ರಿಲ್ಯಾಕ್ಸ್ ಮಾಡಿ ಇದೆರಡೂ ಅವ್ರು ಗಮನಕ್ಕೆ ತಂದೆ ಸರ್. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಾಗಲೇ ಹಿಂದೆನೂ ಬ್ಯಾರಿಕೇಡ್ ಹಾಕ್ಬೇಕು ಅಂದ್ರೆ 100 ಕೋಟಿ ಕೊಟ್ಟಿದ್ದ ಸೆಂಟ್ರಲ್ ಮುಖ್ಯಮಂತ್ರಿ ಆದಾಗ, ಅದೇ ಕೆಲಸ ಸಂಪೂರ್ಣ ಆಗಿಲ್ಲ. ನನಗಾಗಲೇ 2 ಮೀಟಿಂಗು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರಿದ್ದಾರೆ ಉಪೇಂದ್ರ ಯಾದವ್ ಅಂತ ಹೇಳಿ, ಅವ್ರ ಜೊತೆ ಮಾತಾಡಿದ್ರೆ ಅವರು ವೆಸ್ಟ್ ಬೆಂಗಾಲ್ ಚುನಾವಣೆಗೆ ಇನ್ಚಾರ್ಜ್ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ 29 ಬಿಸಿ ಇದ್ದಾರೆ. ಮೇ ತಿಂಗಳಲ್ಲಿ ನಾಳೆ ಕರ್ನಾಟಕ ಕರ್ಕೊಂಬಂದು ಕನಕಪುರ ನಮ್ಮ ಭಾಗಗಳಿರ್ಬೋದು, ಇಲ್ಲಿ ನಮ್ಮ ಸಕಲೇಶ್ಪುರ ಕಡೆ ಏನಿದೆ 2 ಭಾಗದಲ್ಲಿ ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಿದೆ. ಕನಕಪುರಕ್ಕಿಂತ ಚನ್ನಪಟ್ಟಣದಲ್ಲೇ ಇವತ್ತು ಹೆಚ್ಚಿನ ಆನೆಗಳ ಕಾಟ ಜಾಸ್ತಿ ಆಗಿರೋದು. ಅದನ್ನು ಸರಿಪಡಿಸಿದ್ರೆ ಶಾಶ್ವತವಾದ ಒಂದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂತ್ರಿಗಳು ಎಲ್ಲರಿಂದ ಇಲ್ಲೇ ಬಂದು ಕ್ಯಾಂಪ್ ಮಾಡ್ತೀನಿ ಅಂತಿದ್ದಾರೆ. ಕರ್ಕೊಂಡ್ಬಂದು ಅದು ಏನು ಸಮಸ್ಯೆಗಳಿಗೆ ಸರಿಪಡಿಸೋ ಪ್ರಯತ್ನ ಪಡ್ತೀನಿ. ಇವತ್ತು ನಿನ್ನೆಯಿಂದ ತಮ್ಮ ಒಂದು ಆತಂಕದಲ್ಲಿ ಏನು ಹೋರಾಟ ಮಾಡಿದ್ದೀರಿ, ಸರ್ಕಾರದ್ದು ಗಮನಕ್ಕೂ ಬರ್ಬೋದು. ಈಗ ಅಧಿಕಾರಿಗಳು ಬಂದಿದ್ದಾರೆ, ಮಂತ್ರಿಗಳಿಗೂ ಮಾತಾಡಿ ರೆಡಿ ಮಾಡ್ಲಿ. ಯಾಕೆಂದ್ರೆ ಅವ್ರು ಯಾರು ಬಂದು ನಮ್ಮ ಚರ್ಚೆ ಮಾಡಲ್ಲ, ನಮಗೆ ಚರ್ಚೆ ಮಾಡೋದಾದ್ರೂ ಏನಾದ್ರೂ ಮಾಡ್ಬೋದು. ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಅವಕಾಶ ಇದೆ, ಆದ್ರೆ ಅವ್ರು ಯಾರಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಏನಾದ್ರು ಹೇಳಿಕೆ ಕೂಡ ನೋಡ್ತೀವಿ. ನಾನು ಪರ್ಮನೆಂಟ್ ಆಗಿ ಶಾಶ್ವತ ಪರಿಹಾರ ತಗೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಎಲ್ಲರೂ ಸಮಾಧಾನವಾಗಿದೆ, ನಮ್ಮ ಮೇಲೆ ವಿಶ್ವಾಸ ಇದೆ. ದಯವಿಟ್ಟು ಇದೆಲ್ಲ ರಸ್ತೆ ಇವತ್ತು ಇಂಥ ಬಿಸಿಲಲ್ಲಿ ಹೊರಗಡೆ ಕೂತ್ಕೊಂಡು ಧರಣಿ ಮಾಡೋದು ಅವೆಲ್ಲ ನಾವು ಬದುಕಿಟ್ಟು ಮಾಡೋದು ನಮ್ಮ ರೈತರ ಬೀದಿಗೆ ಇಳಿಸೋದು ನಾನು ಒಪ್ಪಲ್ಲ. ಸ್ವಲ್ಪ ಸಮಯ ಕೊಡಿ, ಎಲ್ಲ ರೀತಿ ಸರಿಪಡಿಸಿ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. 120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ಕಿಲೋಮೀಟರ್ ಮಾಡ್ಕೊಂಡವ್ರೆ. ಇನ್ನು ನಿಮ್ಮ ಕಾಲದಲ್ಲಿ ಆಗಿರೋದು ಆಯ್ತು, 25 ಕಿಲೋಮೀಟರ್ ನಿಮ್ಮ ಕಾಲದಲ್ಲಿ ಆಯ್ತು. ಈಗ ಏನಾಗಿದೆ ಬಹುಶಃ ತಮ್ಮ ಗಮನದಲ್ಲೂ ಇರ್ತದೆ. ಈ ಮೊನ್ನೆ ಅಧಿವೇಶನ ಆದಾಗ ಅಧಿಕೃತವಾಗಿ ಅನೌನ್ಸ್ ಮಾಡಿಕೊಂಡಿದ್ದಾರೆ, ಇಡೀ ರಾಜ್ಯಕ್ಕೆ 269 ಕೋಟಿ ರೂಪಾಯಿ ಇಡ್ತೀವಿ ಅಂತ. 1 ಕಿಲೋಮೀಟರ್ 1.5 ಕೋಟಿ ಖರ್ಚಾಗ್ಬೇಕಾದ್ರೆ
269 ಕೋಟಿ ರೂಪಾಯಿ ಕೂಡ ನೀವು ಸಂಪೂರ್ಣ ದುಡ್ಡು ತಗೊಂಬಂದು ರಾಮನಗರ ಜಿಲ್ಲೆಗೆ ಸುರಿತೀವಿ ಅಂತ ಹೇಳಿದ್ರು. 120 ಕಿಲೋಮೀಟರ್ ಬ್ಯಾರಿಕೇಡಿಗೆ ಅಷ್ಟು ದುಡ್ಡು ಬೇಕಾಗಿತ್ತು ಮಿನಿಮಮ್. ಈ ಪರಿಸ್ಥಿತಿ ಒಂದೇ ನಿಮಿಷ ಲೌಡ್ ಸ್ಪೀಕರ್ ಹಾಕ್ತೀನಿ. ADC ಅವ್ರು ಬಂದಿದ್ದಾರೆ, DC ಅವರೆಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಪಾಪ. ಬಂದಿರುವಂತ ಮಾಹಿತಿನೂ ಎಲ್ಲ ಬಂದಿದ್ರು ಅಂತ ಹೇಳ್ತಾರೆ. ಇಲ್ಲಿರೋ ಜನ ಯಾರು ಗೊತ್ತಿದ್ದು ನೋಡಿಲ್ಲ ಅಂತಾರೆ. ನೆನ್ನೆನೂ ತಾವು ಮಾತಾಡಿದ್ದೀರಿ. ಅಂತಿಮವಾಗಿ ನಿಮ್ಮ ಧ್ವನಿ ಕೇಳಬೇಕು. ಈಗ ನೀವು ಏನು ಹೇಳ್ತೀರಿ ಅಂತಿಮವಾಗಿ ಒಂದೇ ನಿಮಿಷ ಲೌಡ್ ಸ್ಪೀಕರ್ ಹಾಕ್ತೀವಿ. ಮಾತಾಡ್ತೀರಾ? ಕೇಂದ್ರ ಸಚಿವರು ಅದೇ ಜನ ಮಾತಾಡ್ತೀರಿ. ಜನ ಕೇಳಲಿ ಹತ್ರ ಹಿಡಿಯೋಣ. So temporarily, we will start elephant capturing operations immediately. ಖಂಡಿತ ಸರ್. ನೋಡಿ ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದಕ್ಕೆ ನಿಮ್ದು 2 ಚುನಾವಣೆ ಮುಗಿದ್ದೇವೆ 29ಕ್ಕೆ. 3 ನಾವು ಒತ್ತಡ ಕರ್ಕೊಂಬಂದಿದೆಯಾ ಮೀಟಿಂಗ್ ಮಾಡಿ ಕರ್ಮಾಡ್ಸೋದು ನೋಡ್ತೇವೆ. ಶಾಸಕ ಕೈಯಲ್ಲಿ ತರಬೇಕು ನೋಡೋಣ. ಖಂಡಿತ ಸರ್. ನಾವು ಅಷ್ಟೊಂದು ನಾವು ಕೂಡ ಪ್ಲಾನ್ ಎಲ್ಲ ಮಾಡಿ ದಯಮಾಡಿ ನಿಖಿಲಣ್ಣ ಬಂದಿರೋದು ಏನ್ ಕೇಳಿ ಸಾಲ ಮಾಡ್ಬೇಕಂತಲ್ವಾ ಅಣ್ಣ? ನಾಗೇಶ್ ಅಣ್ಣ ದಯಮಾಡಿ ಒಂದ್ ನಿಮಿಷ ಇರಿ. ನಾಗೇಶ್ ಅಣ್ಣ ನೀವು ಸ್ವಲ್ಪ ಸಮಾಧಾನ. ಇವಾಗ ಮನೆಯಿಂದ ಇದು ಈಗ ರಾಮನಗರ ಜಿಲ್ಲೆ ಇದೆ. ಇದು ಈಗ ಇಲ್ಲಿ ಏನು ಗ್ರೀನ್ ಕಲರ್ ಪ್ಯಾಚಸ್ ಇಲ್ಲಿ ಕಾಣ್ತಾ ಇದೆಯೋ ಇದು ಫಾರೆಸ್ಟ್ ಇದೆ. ಇಲ್ಲಿ ಈಗ ಇಲ್ಲಿ ಒಳಗಡೆಗೆ ವಾಟರ್ ಇಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ಸೊ ಈಗ ನಾವು ಡ್ರೈವ್ ಬ್ಯಾಕ್ ಮಾಡಿದ್ರೆ ಮತ್ತೆ ನೈಟ್ ಟೈಮ್ ಇಲ್ಲಿ ಈ ಏನು ಫಾರೆಸ್ಟ್ ಇದೆ ಇಲ್ಲಿ ಹೋಗಿ ಇರ್ತದೆ. ಮತ್ತೆ ಅಗೇನ್ ದ ನೆಕ್ಸ್ಟ್ ಡೇ ಸೇಮ್ ಇಶ್ಯೂ ಬರ್ತದೆ. ಸೊ ಇದಕ್ಕೆ ಈಗ ಎಂಟ್ರಿ ಇಲ್ಲಿ ನೋಡ್ಬೋದು. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವುದು ಫುಲ್ ಎಲ್ಲ ಫಾರೆಸ್ಟ್ ಇದೆ. ಇಲ್ಲಿ ಕಾವೇರಿ ವನ್ಯಧಾಮ ಇದೆ, ಈ ಕಡೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ. ಸೊ ಈ ಪ್ಯಾಚ್ಗಳನ್ನು ಇಲ್ಲಿ ಒಳಗಡೆ ರಾಮನಗರ ಜಿಲ್ಲೆಗೆ ಈ ಬೌಂಡ್ರಿಯಿಂದ ಒಳಗಡೆ ಬರುವುದನ್ನು ತಡೆ ಹಿಡಿದ್ರೆ ಮಾತ್ರ ಇದು ನಿಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿರುವ ಆನೆಯನ್ನು ನಾವು ಬೇರೆ ಎಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.